ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಝಾನ್ಸಿಗೆ ಎಲ್ಲ ನೆನಪು ಕೂಡ ಬಂದಾಯಿತು. ರಾಘು ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಹಳೆ ಝಾನ್ಸಿ ವಾಪಸ್ಸಾಗಿದ್ದಾರೆ. ಹಾಗಾದರೆ ಏನಾಯಿತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿಗೆ ಹಿಪ್ನೋಥೆರಪಿಯನ್ನು ಮಾಡಿದ್ದಾರೆ ಡಾಕ್ಟರ್. ಆದರೆ ಈ ಒಂದು ವಿಷಯವನ್ನು ತಿಳಿದಂಥ ತುಳಸಿ ಮತ್ತು ಪ್ರಣವ್ ಮೊದಲು ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಬಳಿಗೆ ಹೋಗಿದ್ದಾರೆ. ಈ ಕಡೆ ತುಳಸಿ ಅವರು ತನ್ನ ತಂದೆಯ ಮುಖಾಂತರ ಝಾನ್ಸಿಯನ್ನು ಒಂದು ಟ್ರೀಟ್ಮೆಂಟನ್ನು ಅಲ್ಗಾಡಿಸ್ಬೇಕು ಅಂತ, ಸ್ಟಾಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಅಸಾಧ್ಯವಾಗುತ್ತೆ. ಯಾಕಂದರೆ ಡಾಕ್ಟರ್ ಝಾನ್ಸಿಗೆ ಫೋನ್ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ತಾತಂಗೆ ತಿರುಗಿಬಿದ್ದು ಮಾತಾಡ್ತಾರೆ. ಆದರೆ ಇತ್ತ ಕಡೆ ಪ್ರಣವ್ ಮಾಡಿದಂಥ ಪ್ಲಾನ್ ವರ್ಕೌಟ್ ಆಯಿತು ಅಂತ ಅನ್ಕೋಬಹುದು. ಯಾಕಂದರೆ ರಾಘುವನ್ನು ಮೊದಲು ಟ್ರಾಫಿಕ್ ಪೊಲೀಸ್ ಅಂತ ಹೇಳಿ ಒಬ್ಬ ರೌಡಿಯನ್ನು ಕರೆಸಿ ಆ ಒಂದು ಜಾಗದಿಂದ ಬೇರೆ ಕಡೆ ಜಾಗಕ್ಕೆ ಕಳಿಸ್ತಾರೆ. ನಂತರ ರೌಡಿಗಳ ಜೊತೆ ಪ್ರಣವ್ ಕೂಡ ಆ ಒಂದು ಡಾಕ್ಟರ್ ಮನೆಗೆ ಎಂಟ್ರಿ ಕೊಡ್ತಾರೆ. ಆ ಕಡೆ ಡಾಕ್ಟರ್ ಝಾನ್ಸಿಗೆ ಎಲ್ಲ ಹಳೆ ನೆನಪುಗಳನ್ನು ಕೂಡ ಮತ್ತೆ ವಾಪಸ್ ತರಿಸೋ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅಷ್ಟರಲ್ಲಿ ಪ್ರಣವ್ ಬರ್ತಾರೆ. ಪ್ರಣವ್ ಬಂದಿದ್ದೆ ಝಾನ್ಸಿ ನನ್ನ ಯಜಮಾನ ರಾಘು ಅಂತ ಹೇಳ್ತಿರುವುದನ್ನು ಕೇಳಿಸ್ಕೊಂಡಿದ್ದ ರುಚಿಗೆ ಹೇಳ್ತಾರೆ. ಈ ಕಡೆ ಡಾಕ್ಟರ್ಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಹಿಗ್ಗಾಮುಗ್ಗ ಬಾರಿಸಿ ಯಾವುದೇ ಕಾರಣಕ್ಕೂ ಕೂಡ ನೀವು ಸತ್ಯ ಹೇಳಬಾರ್ದು. ಝಾನ್ಸಿ ಹೆಚ್ಚಳ ಆದಾಗ ಪ್ರಣವ್ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿತ್ತು ಅಂತ ಹೇಳಬೇಕು ನೀವು ಅಂತ ಹೇಳಿ ಡಾಕ್ಟರ್ ಹತ್ರ ಮಾತನಾಡ್ತಾರೆ. ಆದರೆ ಡಾಕ್ಟರ್ ಯಾವುದೇ ಕಾರಣಕ್ಕೂ ಕೂಡ ಪ್ರಣವ್ ಮಾತನ್ನು ಕೇಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಇಲ್ಲ, ನಾನು ಸುಳ್ಳು ಹೇಳೋದಿಲ್ಲ ಅಂತಲೇ ಹೇಳ್ತಾರೆ. ನೀನು ಸುಳ್ಳು ಹೇಳೋದಿಲ್ಲವ, ನಾವು ಹೇಳ್ಕೊಟ್ಟಾಗೆ ಹೇಳಿಲ್ಲ ಅಂದರೆ ನೀನು ಕಥೆನೇ ಮುಗಿಸ್ಬಿಡ್ತೇವೆ ನಾವು ಅಂತ ಹೇಳಿ ಹಿಗ್ಗಾಮುಗ್ಗ ಬಾರಿಸಿ ಈ ಕಡೆ ಆತನನ್ನು ಬೆದರಿಸೋಕ್ಕೆ ಶುರು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಬೆದರಕ್ಕೆ ಬಗ್ತಿರ್ತಕ್ಕಂಥ ಡಾಕ್ಟರ್ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರ್ಬೇಕಿದ್ರೆ ಏನೋ ಆಗಿದೆ ಅನ್ನೋದು ರಾಘುಗೆ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ರಾಘು ಆ ಒಂದು ಮನೆಗೆ ಎಂಟ್ರಿ ಕೊಡ್ತಾರೆ. ನಂತರ ರೌಡಿನ ಅಸಿಸ್ಟೆಂಟ್ ರೀತಿ ಹೋಗಿ ಬಾಗಿಲು ತೆಗಿತಾರೆ. ಡಾಕ್ಟರ್ ಇಲ್ಲಿ ನಾನು ನೋಡಬೇಕು ಅಂದಾಗ ಇಲ್ಲ ಡಾಕ್ಟರ್ ಬಿಸಿ ಇದ್ದಾರೆ, ನಿಮ್ಮನ್ನು ನೋಡೋಕ್ಕಾಗೋದಿಲ್ಲ ಅಂತ ಹೇಳಿ ರೌಡಿ ಹೇಳ್ತಾರೆ. ಇಲ್ಲ, ನಂಗೆ ಅಪಾಯಿಂಟ್ಮೆಂಟ್ ಇದೆ, ನಾನು ನೋಡಲೇಬೇಕು ಅಂತ ಹೇಳಿದ್ದೆ. ಆತನಿಗೂ ಕೂಡ ಹೊಡೆದು ಒಳಗಡೆ ನುಗ್ತಿದ್ದಾಗ ಅಲ್ಲಿ ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡಿರೋದು ಗೊತ್ತಾಗುತ್ತೆ. ರಾಘು ಎಲ್ಲ ರೌಡಿಗಳಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಇಲ್ಲಿ ಪ್ರಣವ್ ಡಾಕ್ಟರ್ನನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಇದರ ನಡುವೆ ರಾಘುನೇ ಅಟ್ಯಾಕ್ ಮಾಡ್ತಾರೆ ರೌಡಿಗಳು. ತದನಂತರ ಇಲ್ಲಿ ರಾಘು ಕೆಳಗಡೆ ಬೀಳ್ತಿದ್ದಾಗೆ ರಾಘು ಕತ್ತಿಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾಗೆ ಅತ್ತ ಕಡೆಯಿಂದ ಝಾನ್ಸಿ ಬಂದದ ಜೇಮ್ಸ್ ಬಾಂಡ್ ಅವತಾರವನ್ನು ತಾಳಿ ಒನಕೆ ಒಬ್ಬವನಾಗಿ ಇಲ್ಲಿ ರಾಘುಗೆ ಹೊಡಿತದಂತಹ ರೌಡಿಗಳನ್ನ ಮೇಲೆ ರುಚಿಗೆ ಹೇಳ್ತಾಳೆ. ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸ್ತಾಳೆ. ಈ ಕಡೆ ನನ್ನ ಯಜಮಾನನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತ ನಿಮಗೆ ಅಂತ ಹೇಳ್ತಿದ್ದಾಗೇ ರಾಘುಗೆ ಖುಷಿಯಾಗಿಬಿಡುತ್ತೆ. ಹಾಗಿದ್ರೆ ಝಾನ್ಸಿ ಮೇಡಮ್ಗೆ ಎಲ್ಲ ಕೂಡ ನೆನಪಾಗೋಯ್ತಾ, ನನ್ನನ್ನು ಅವರು ಯಜಮಾನರು ಅಂತ ಕರೀತಿದ್ದಾರೆ ಅಂತ ಖುಷಿ ಆಗೋದ್ರ ಜೊತೆಗೆ ಬನ್ನಿ ಝಾನ್ಸಿ ಮೇಡಮ್ ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾನೆ. ಏನು ಮಾತಾಡ್ತಿದ್ಯಾ ರಾಘು, ಇಲ್ಲಿ ಇದ್ಕೊಂಡು ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು, ಅದನ್ನು ಬಿಟ್ಟು ಇವ್ರಿಗೆ ಹೆದರ್ಕೊಂಡು ನಾವು ಹೋಗ್ಬೇಕಾ ಅಂತ. ಮೇಡಮ್, ಈ ಪರಿಸ್ಥಿತಿಯಿಂದ ಮೊದಲು ನಾವು ಹೋಗಬೇಕು, ಇಲ್ಲಿಂದ ತಪ್ಪಿಸ್ಕೋಬೇಕು, ಬನ್ನಿ ಅಂತ ಹೇಳಿ ರಾಘು ಅವರನ್ನು ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಈ ಕಡೆ ಪ್ರಣವ್ ತುಳಸಿಗೆ ಕಾಲ್ ಮಾಡ್ತಾರೆ. ಈ ಕಡೆ ತುಳಸಿ ಏನಾಯಿತು, ಅಲ್ಲಿ ಝಾನ್ಸಿಗೆ ಹಳೆ ನೆನಪಾಯ್ತಾ ಅಥವಾ ಅದನ್ನು ತಡಿದ್ಯಾ ಅಂದಾಗ ಇಲ್ಲ ಮಾಮ್, ನಾನು ನೀನು ತಡಿಬೇಕು ಅಂತಾನೆ ಅಂದ್ಕೊಂಡು ಹೋಗಿದ್ದೆ. ಡಾಕ್ಟರ್ಗೂ ಕೂಡ ಹೇಳ್ಕೊಟ್ಟಿದ್ದೆ, ಅವನಿಗೆ ಹೊಡೆದು ಬುದ್ಧಿ ಕಲಿಸ್ತದೆ. ಅಷ್ಟರಲ್ಲಿ ಅಲ್ಲಿಗೆ ರಾಘು ಎಂಟ್ರಿ ಕೊಟ್ಟು ಎಲ್ಲ ಹಾಳು ಮಾಡಿಬಿಟ್ಟ ಅಮ್ಮ, ಅದಕ್ಕೋಸ್ಕರ ಡಾಕ್ಟರ್ ಕರ್ಕೊಂಡು ಇಲ್ಲಿಗೆ ಎತ್ತಾಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಡಾಕ್ಟರ್ ಇಟ್ಕೊಂಡು ಏನು ಮಾಡೋದು ನಾವು ಅಂತ ಈಶ್ವರಿ ಹೇಳಿದಕ್ಕೆ ಡಾಕ್ಟರ್ ಇಟ್ಕೊಂಡು ಏನು ಮಾಡೋದು ಅಂತ ಕೇಳ್ತಿದ್ಯಲ್ಲ ಮಾಮ್, ಈ ಡಾಕ್ಟರ್ ಅಲ್ಲಿದ್ದರೆ ತಾನೇ ಝಾನ್ಸಿಗೆ ಎಲ್ಲ ನೆನಪಾಗೋದು ಕಂಪ್ಲೀಟಾಗಿ, ಇಲ್ಲಾಂದರೆ ಹೇಗೆ ಆ ಒಂದು ಪ್ರೊಸೀಜರ್ ಪೂರ್ತಿ ಆಗುತ್ತೆ ಅಂತ ಹೇಳಿದಾಗ ಹೌದಾ, ಹಾಗಿದ್ರೆ ಸರಿ ಆಯಿತು, ನಾನು ಅಲ್ಲಿಗೆ ಬರ್ತೀನಿ ಇರು ಅಂತ ಹೇಳಿ ತುಳಸಿ ಅವರು ಕೂಡ ಪ್ರಣವ್ ಹತ್ರಕ್ಕೆ ಬರ್ತಿದ್ದಾರೆ. ಇತ್ತ ಕಡೆ ಪ್ರಣವ್ ಡಾಕ್ಟರ್ಗೆ ಹೊಡೆದು ಬಡ್ದು ಮಾಡಿ ನಿನಗೆ ಯಾವುದೇ ಕಾರಣಕ್ಕೂ ಝಾನ್ಸಿಗೆ ನೆನಪು ಬರ್ದೇ ಇರೋ ಹಾಗೆ ಮಾಡಬೇಕು ಅಂದಾಗ ನಾನು ಏನು ಮಾಡಲಿ ಸರ್, ಇಷ್ಟೊತ್ತು ಆಲ್ರೆಡಿ ಆ ಹುಡುಗಿಗೆ ನೆನಪಾಗಿರುತ್ತೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಇಲ್ಲ ಅದೆಲ್ಲ ಕೂಡ ಅರೇಂಜ್ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಅಂದಾಗ ಸರ್ ಅಲ್ಲಿ ಒಂದು ವಿಡಿಯೋ ರೆಕಾರ್ಡರ್ ಇದೆ, ಆ ಒಂದು ವಿಡಿಯೋ ರೆಕಾರ್ಡರ್ನ ಆ ಝಾನ್ಸಿ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ಹಾಗೆ ನೆನಪಲ್ಲಿ ಉಳಿದ್ಬಿಡುತ್ತೆ. ಏನಾದರೂ ಆ ರೆಕಾರ್ಡರ್ನ ಕೇಳಿಸ್ಕೊಳ್ಳಿಲ್ಲ ಅಂದರೆ ಸ್ವಲ್ಪದ್ರಲ್ಲಿ ಎಲ್ಲ ನೆನಪುಗಳು ಕೂಡ ಹೊರಟೋಗ್ಬಿಡತ್ತೆ ಅಂತ ಹೇಳಿ ಇಲ್ಲಿ ಡಾಕ್ಟರ್ ಹೇಳಿದಾಗ ಈ ಕಡೆ ಪ್ರಣವ್ ಎಲ್ಲಿದೆ ಆ ವಿಡಿಯೋ ರೆಕಾರ್ಡರ್ ಅಂತ ಕೇಳ್ತಾರೆ. ಅಲ್ಲೇ ಟ್ರೀಟ್ಮೆಂಟ್ ನಡೀತಿರೋ ಜಾಗದಲ್ಲೇ ಇದೆ ಸರ್ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ಅಂತ ಹೇಳಿದೆ. ಪ್ರಣವ್ ತನ್ನ ಕಡೆಯವ್ರಿಗೆ ಕಾಲ್ ಮಾಡ್ತಾರೆ. ಅಲ್ಲಿ ಝಾನ್ಸಿ ಇದ್ದಾಳ ಅಂದಾಗ ಇಲ್ಲ ಸರ್, ನಾವಿನ್ನೇನೋ ಆ ರಾಘು ಕಥೆಯನ್ನು ಮುಗಿಸ್ತಿದ್ವಿ, ಅಷ್ಟರಲ್ಲಿ ಆ ಝಾನ್ಸಿ ಬಂದು ನಮ್ಮನ್ನೇ ಹೊಡೆದು ಗಂಡನ ಕರ್ಕೊಂಡು ಹೋಗೇ ಬಿಟ್ಲು ಅಂತ ಹೇಳ್ತಾರೆ. ಸರಿ ಆಯಿತು, ಅಲ್ಲಿ ರೆಕಾರ್ಡರ್ ಇದೆ, ಅದನ್ನು ಎತ್ಕೊಂಡು ಬನ್ನಿ ಅಂತ ಹೇಳಿ ಪ್ರಣವ್ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ತುಳಸಿ ಅವರು ಕೂಡ ಬರ್ತಿದ್ದಾರೆ. ಈ ಕಡೆ ಡಾಕ್ಟರ್ ನಂಗೆ ಹೊಡಿಬೇಡಿ, ನನಗೆ ಹೊಡ್ಸ್ಕೊಂಡು ಸಾಕಾಗೋಗಿದೆ ಅಂತ ಹೇಳಿ ಸುಸ್ತಾಗಿ ಹಾಗೆ ಪ್ರಜ್ಞೆ ತಪ್ಪಿಡ್ತಾರೆ. ನಂತರ ಇಲ್ಲಿ ಪ್ರಣವ್ ಅಮ್ಮನನ್ನು ಭೇಟಿ ಮಾಡ್ತಾರೆ. ಏನಾಯಿತು ಏನು, ಝಾನ್ಸಿಗೆಲ್ಲ ನೆನಪಾಯ್ತಾ ಅಂತ ಹೇಳಿದಾಗ ಹೌದು ರೌಡಿ ಹೇಳಿದ್ರು ಝಾನ್ಸಿಗೆಲ್ಲ ನೆನಪಾಯ್ತಂತೆ, ರಾಘು ಜೊತೆ ಝಾನ್ಸಿ ಅಲ್ಲಿಂದ ಹೊರಟುಬಿಟ್ಲಂತ ಅಂತ ಹೇಳಿದಾಗ ನಮ್ಮೆಲ್ಲ ಪ್ಲಾನ್ ಕೂಡ ಫ್ಲಾಪ್ ಆಗೋಯ್ತಲ್ಲ, ಈಗ ಏನು ಮಾಡೋದು ಅಂದಾಗ ಡಾಕ್ಟರ್ ನಮ್ಮ ಹತ್ರನೇ ಇದ್ದಾರೆ ಮಾಮ್, ಅವ್ರ ಹತ್ರ ಕೇಳಿದ್ರೆ ಏನಾದರೂ ಸಜೆಷನ್ಸ್ ಇರ್ಬೋದು
ಅಂದಾಗ ಹೌದು ನಡಿ ಡಾಕ್ಟರ್ ಹತ್ರ ಮಾತಾಡೋಣ ಅಂತ ಅಂದ್ಕೊಳುತ್ತೆ ತುಳಸಿ. ಅವರು ತನ್ನ ಮಗನ ಕರ್ಕೊಂಡು ಕಾರ್ ಹತ್ರ ಬರ್ತಾರೆ. ಬಟ್ ಕಾರ್ ಹತ್ರ ಆಲ್ರೆಡಿ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲದೆ ಇರೋದನ್ನು ನೋಡಿದ ಇಲ್ಲಿ ಪ್ರಣವ್ ಶಾಕ್ ಆಗ್ತಿದ್ದಾನೆ. ಇಲ್ಲ ಇದ್ದ ಮಾಮ್ ಅವ್ನು ಪ್ರಜ್ಞೆ ತಪ್ಪಿತು, ಇಲ್ಲಿ ಮಲಗಿಸಿ ನಿನ್ನ ಹತ್ರ ಮಾತಾಡಬೇಕು ಅಂತ ನಾನು ಬಂದೆ ಅಂದಾಗ ಅವನು ಪ್ರಜ್ಞೆ ತಪ್ಪಿರೋ ಹಾಗೆ ನಾಟಕ ಮಾಡಿದ್ದಾನೆ. ಅವ್ನಿಗೆ ಯಾವುದೇ ರೀತಿ ಪ್ರಜ್ಞೆ ತಪ್ಪಿಲ್ಲ, ಈಗ ತಪ್ಪಿಸ್ಕೊಂಡಿದ್ದಾನೆ. ಈಗ ಡಾಕ್ಟರ್ ಕೂಡ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಅಲ್ಲಿ ಜಾನ್ಸಿಗೆ ಹಳೆ ನೆನಪು ಬಂದಿರ್ಬೋದು, ಆದರೆ ಅದಕ್ಕೂ ಮುನ್ನ ನಾವು ತಾತನ್ನ ಹೋಗಿ ಲಾಕ್ ಮಾಡಬೇಕು, ಇಲ್ಲ ಅಂದರೆ ತಾತನೇ ಬಿಚ್ಚಿರೋ ತಾಳಿನ ರಾಘು ಕೈಯಿಂದ ಕಟ್ಟಿಸ್ಬಿಡ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ತುಳಸಿ ಮತ್ತು ಪ್ರಣವ್ ಇಬ್ಬರು ಕೂಡ ಮನೆಗೆ ಹೋಗ್ತಿದ್ದಾರೆ. ಇತ್ತ ಕಡೆ ಝಾನ್ಸಿ ರಾಘುವನ್ನು ಎಳ್ಕೊಂಡು ಬರ್ತಿದ್ದಾಳೆ. ರೌಡಿಗಳು ಅವರನ್ನು ಫಾಲೋ ಅಪ್ ಮಾಡ್ತಿದ್ದಾರೆ. ಈ ಕಡೆ ಝಾನ್ಸಿ ನಡಿ ರಾಘು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ, ನಾವು ಯಾಕೆ ಎದ್ರುಕೊಂಡು ಹೋಗಬೇಕು ಅಂದಾಗ ನೀನು ಸುಮ್ಮನಿರಿ ಝಾನ್ಸಿ ಮೇಡಮ್, ನಿಮ್ಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ, ಸುಮ್ಮನೆ ನಡೀರಿ ಮೊದಲು ತಪ್ಪಿಸ್ಕೊಂಡು ಅಂತ ಹೇಳಿದ್ದೆ. ಅವರಿಂದ ತಪ್ಪಿಸ್ಕೊಂಡು ರಾಘು ಮತ್ತು ಝಾನ್ಸಿಗೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ತರುಣ್ಗೆ ಕಾಲ್ ಮಾಡಿರ್ತಾರೆ ರಾಘು ಬೈಕ್ ತೊಗೊಂಡು ಇಂಥ ಜಾಗಕ್ಕೆ ಬಾ ಅಂತ. ಹಾಗಾಗಿ ತರುಣ್ ಕೂಡ ಬೈತ್ಕೊಂಡು ಆ ಜಾಗಕ್ಕೆ ಬಂದಿರ್ತಾರೆ. ಈ ಕಡೆ ರೌಡಿಗಳಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ರಾಘು ಮತ್ತು ಝಾನ್ಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇತ್ತ ಕಡೆ ತರುಣ್ ಮತ್ತು ರಾಯ್ ಇಬ್ಬರು ಕೂಡ ಮಾತನಾಡ್ಕೊತಿರ್ತಾರೆ. ಯಾಕಂದರೆ ಆಲ್ರೆಡಿ ರಾಘು ಇವರಿಬ್ರಿಗೂ ಕೂಡ ಝಾನ್ಸಿಗೆ ನೆನಪು ಬಂದಿರೋ ವಿಷಯವನ್ನು ಹೇಳಿರ್ತಾರೆ. ಇಬ್ರಿಗೂ ಕೂಡ ಖುಷಿ ಆಗ್ತಿರುತ್ತೆ. ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿ ಓಡ್ತಿರ್ತಾರೆ. ಇದೇ ಡಾಕ್ಟರ್ ಅಲ್ವಾ ಝಾನ್ಸಿ ಮೇಡಮ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದು ಅಂತ ಹೇಳಿ ರಾಯ್ ಮತ್ತು ತರುಣ್ ಅವ್ರ ಹತ್ರಕ್ಕೆ ಹೋಗ್ತಾರೆ. ಏನು ಡಾಕ್ಟರ್ ಏನಾಯಿತು ನಿಮಗೆ ಅಂದಾಗ ಝಾನ್ಸಿಗೆ ಪ್ರಜ್ಞೆ ಬರೆಸ್ತದೆ. ಆ ಟೈಮಲ್ಲಿ ಯಾರೋ ರೌಡಿಗಳು ಬಂದು ನನ್ನ ಹೊಡೆದಾಕ್ಬಿಟ್ಟು ಸುಳ್ಳು ಹೇಳು ಅಂತ ಹೇಳಿದ್ರು. ನನಗೆ ಹೇಳೋದಿಲ್ಲ ಅಂತ ಹೇಳಿದೆ, ಈಗ ತಪ್ಪಿಸ್ಕೊಂಡು ಬಂದಿದ್ದೀನಿ ಅಂತಾರೆ. ಆದರೂ ಕೂಡ ಝಾನ್ಸಿಗೆ ಎಲ್ಲ ಹಳೆ ನೆನಪುಗಳು ಹಾಗೆ ಇರಬೇಕು ಅಂದರೆ ಒಂದು ಟ್ಯಾಬ್ಲೆಟ್ ಬರ್ದು ಕೊಡ್ತೀನಿ, ಆಕೆ ಗಂಟೆಸೋದನ್ನು ಕೇಳೋಕ್ಕೂ ಮುನ್ನ ಅದನ್ನು ತೊಗೋಬೇಕು, ಇಲ್ಲಾಂದರೆ ಯಾವುದು ಕೂಡ ಮತ್ತೆ ನೆನಪಿರುವುದಿಲ್ಲ ಅಂತ ಹೇಳ್ತಾರೆ. ಮೊದಲು ಬರ್ಕೊಡಿ ಸರ್, ಅದನ್ನು ತೊಗೊಂಡೋಗಿ ನಾವು ಕೊಟ್ಬಿಡ್ತೀವಿ ಅಂತ ಹೇಳಿ ರಾಯ್ ಮತ್ತು ತರುಣ್ ಆ ಮಾತ್ರೆಯನ್ನು ಬರೆಸ್ಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಝಾನ್ಸಿ ರಾಘು ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ, ಯಾರು ಇವರೆಲ್ಲ ಅಂದಾಗ ಮೇಡಮ್ ನಿಮ್ಮ ಬದುಕಲ್ಲಿ ಏನೇನೋ ಆಗ್ಬಿಟ್ಟಿದೆ, ನಿಮ್ಗೆ ಯಾವುದು ಕೂಡ ನೆನಪಿಲ್ವಾ ಆಗಿದ್ರ ಅಂದಾಗ ರಿಲ್ಯಾಕ್ಸ್ ಅನ್ನಿಸ್ತದೆ, ನನಗೇನೂ ನೆನಪಿಲ್ಲ ರಾಘು, ನಾನು ಯಾಕಿಂತ ಬಟ್ಟೆ ಹಾಕಿದ್ದೀನಿ ಅಂತ ಹೇಳಿ ಝಾನ್ಸಿ ಹೇಳ್ತಾರೆ. ಏನಾಗಿದೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ, ನಡೀರಿ ಮೇಡಮ್ ಈ ಕಡೆ ಬನ್ನಿ, ನಾನು ಗಾಡಿ ಓಡಿಸ್ತೀನಿ ಅಂದಾಗ ಬೇಡ ರಾಘು ನಾನೇ ಓಡಿಸ್ತೀನಿ ಅಂತ ಹೇಳ್ತಾರೆ ಝಾನ್ಸಿ. ಟಚ್ ಆದರೆ ಅಂದಾಗ ಟಚ್ ಆದರೆ ನನಗೇನು ಪ್ರಾಬ್ಲಮ್ ಇಲ್ಲಪ್ಪ, ನಿನಗೆ ಪ್ರಾಬ್ಲಮ್ ಆದರೆ ಸ್ವಲ್ಪ ಕಷ್ಟ ಅಷ್ಟೇ ಅಂತ ಝಾನ್ಸಿ ಹೇಳಿದ್ದಕ್ಕೆ ಅಯ್ಯೋ ಮೇಡಮ್ ನನಗಂತೂ ಪ್ರಾಬ್ಲಮ್ಮೇ ಇಲ್ಲ ಅಂತ ಹೇಳ್ತಾರೆ ರಾಘು. ಹಾಗಿದ್ರೆ ನಿಂಗೆ ಲವ್ ಆಗೋಯ್ತಾ ನನ್ನ ಮೇಲೆ ಅಂತ ಝಾನ್ಸಿ ಹೇಳಿದ್ದಕ್ಕೆ ಹೌದು ಮೇಡಮ್ ಅಂತ ಹೇಳ್ತಿದ್ದಾರೆ ರಾಘು. ಇಬ್ಬರು ಕೂಡ ಡುಯೆಟ್ ಸಾಂಗ್ಗೆ ಹೋಗ್ಬಿಡ್ತಾರೆ ಅಂತ ಹೇಳ್ಬೋದು. ನಂತರ ರಾಘು ಝಾನ್ಸಿ ಕರ್ಕೊಂಡು ತನ್ನ ಮನೆಗೆ ಬರ್ತಾರೆ. ಮನೆಯವ್ರಿಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಬಿಕಾಸ್ ಇಲ್ಲಿ ರಾಘು ಝಾನ್ಸಿ ಮೇಡಮ್ಗೆ ಎಲ್ಲ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾರೆ. ಮನೆಯವ್ರಿಗೆ ಎಲ್ಲರೂ ಕೂಡ ತನ್ನನ್ನು ಒಪ್ಕೊಂಡಿರೋದು ನೋಡಿ ಝಾನ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನನ್ನ ತಾಳಿಯಲ್ಲಿ ಅಂತ ಹೇಳಿ ರಾಘುನ ಕೇಳ್ತಿದ್ದಾಳೆ ಝಾನ್ಸಿ. ತನ್ನ ಕೈಯಲ್ಲಿರೋದನ್ನು ರಾಘು ತೋರಿಸ್ತಾರೆ. ಹಾಕು ಮತ್ತೆ ಅಂತ ಹೇಳಿ ಝಾನ್ಸಿ ಹೇಳಿದಕ್ಕೆ ಇಲ್ಲ ನಾಳೆ ನಿಮ್ಮ ಮನೆಗೆ ಹೋಗಿದ್ದೆ ಈ ಒಂದು ತಾಳಿಯನ್ನು ತಾತನ ಮುಂದೆನೇ ನಿಮ್ಮ ಕುತ್ತಿಗೆಗೆ ಹಾಕ್ತೀನಿ ಅಂತ ಹೇಳಿ ರಾಘು ಹೇಳ್ತಾರೆ. ಆಲ್ರೆಡಿ ಸೀರೆ ಉಟ್ಕೊಂಡು ಮೊದಲಿನ ಝಾನ್ಸಿ ಆಗಿದ್ದಾಳೆ ಝಾನ್ಸಿ. ಇದರ ಜೊತೆಗೆ ಸಾವಿತ್ರಿ ಅವರು ಕೂಡ ಇಲ್ಲಿ ಝಾನ್ಸಿಗೆ ಸಿಗಬೇಕಾಗಿದೆ. ಝಾನ್ಸಿ ಮುಂದೆ ಅಮ್ಮ ಹೆತ್ತಮ್ಮ ಪ್ರತ್ಯಕ್ಷವಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.